ಹರವು ಓಂ ಗುರವೇ ಸರ್ವಲೋಕಾನಾಂ ವಿಸಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ವಿದ್ಯಾತೀರ್ಥಂ ವಿವೇಕಿನಾಂ ಅಜ್ಞಾನಾಂ ಜಾಹ್ನವೀತೀರ್ಥಂ ಸರ್ವೇಷಾಂ ಸುಖದಂ ತೀರ್ಥಂ ಶಿವಾನಂದಭಾರತೀತೀರ್ಥಂ. ಅದ್ವೈತ ಸಾರ್ವಭೌಮ ಸುಜ್ಞಾನ ಚಕ್ರವರ್ತಿ ಜಗದ್ವಂದ್ಯ ಜಗದ್ಗುರು ಸಿದ್ಧಾರೂಢರ, ಜಗದ್ಗುರು ಗುರುನಾಥಾರೂಢರ ಪಾವನ ಚರಣಾರವಿಂದಗಳಲ್ಲಿ ನತಮಸ್ತಕನಾಗಿ ತತ್ಸ್ವರೂಪರೆಯಾಗಿರುವ ಕ್ಷೇತ್ರದ ಅಧಿಷ್ಠಾತೃ ದೇವತೆ ಅದ್ವೈತ ಸಾರ್ವಭೌಮ ಅವಧೂತ ಲೀಲಾಯತಿ ಶಾಪಾನುಗ್ರಹ ಸಮರ್ಥ ಜಗದ್ಗುರು ಚನ್ನರಸಬೇಂದ್ರ ದೇವರಕೊಂಡ ಅಜ್ಜನವರ ಪಾವನ ಚರಣಾರವಿಂದಗಳಲ್ಲಿ ನತಮಸ್ತಕನಾಗಿ, ಅದೇ ರೀತಿಯಾಗಿ ಸುಕ್ಷೇತ್ರ ಹಾರುಗೇರಿ ಪಟ್ಟಣದಲ್ಲಿ ಸಕಲ ಜನ ಕಲ್ಯಾಣಾರ್ಥವಾಗಿ ಹಮ್ಮಿಕೊಳ್ಳಲಾಗಿರುವ 42ನೇ ವೇದಾಂತ ಪರಿಷತ್ತಿನ ಇಂದಿನ ಈ ಕೊನೆಯ ದಿವಸದ ಶುಭ ಪ್ರಾತಃ ಕಾಲದ ಬ್ರಹ್ಮಸಭೆಯ ದಿವ್ಯ ಸಾನ್ನಿಧ್ಯ ಸ್ಥಾನದಲ್ಲಿ ವಿರಾಜಮಾನರಾದ ಎನ್ನ ಪರಮಾರಾಧ್ಯ ಸದ್ಗುರು ವಿಶ್ವಕುಟುಂಬಿ ನಿರಾಭಾರಿ ದೇಶಿಕೋತ್ತಮ ಮಾತನಾಡುವ ನಡೆದಾಡುವ ದೇವರೆಂದೇ ಪ್ರಖ್ಯಾತಿಯನ್ನು ಪಡೆದಿರುವ ಶಂಭುಲಿಂಗ ಸ್ವರೂಪಿಗಳಾಗಿರುವ ಜಗದ್ಗುರು ಅಪ್ಪಾಜಿಯವರಡಿದಾವರಿಗಳಿಗೆ ಪಡಮಟ್ಟು, ಅದೇ ರೀತಿಯಾಗಿ ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರು ವೇದಾಂತ ವಿದ್ವಾನ್ಮಣಿಗಳಾದ ವಿದ್ಯಾನಂದ ಭಾರತಿ ಅಪ್ಪಂಗಳವರಡಿದಾವರಿಗಳಿಗೂ, ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ನದಿ ಇಂಗಳಗಾಂವದ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮೀಜಿಯವರನ್ನೇ ಮೊದಲು ಮಾಡಿಕೊಂಡು ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಪೂಜ್ಯರ ಮಾತಾಜಿಯವರ ಚರಣಾರವಿಂದಗಳಲ್ಲಿ ನತಮಸ್ತಕನಾಗಿ, ಸದ್ಗುರುದೇವನ ಉಪದೇಶಾಮೃತದಿಂದ ಆತ್ಮತತ್ವವನ್ನು ತಿಳಿದುಕೊಂಡು ಧನ್ಯರಾಗಬೇಕೆಂಬ ಸದಿಚ್ಛೆಯಿಂದ ಇಲ್ಲಿ ಸಮಾವೇಶಗೊಂಡಿರುವ ಶಿವಸ್ವರೂಪಿಗಳೇ, ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ ಕಾರ್ಯಕ್ರಮದಲ್ಲಿ ಪ್ರವೇಶಿಸೋಣ. ಇಲ್ಲಿವರೆಗೂ ಪೂಜ್ಯರು ಬಹು ಸುಂದರವಾಗಿ ಶಂಕರ ಭಗವತ್ಪಾದರಿಂದ ವಿರಚಿತವಾಗಿರುವ ಯಾವ ಮೋಹ ಮುದ್ಗರ ಅಂತಕ್ಕಂಥ ಒಂದು ಗ್ರಂಥದೊಳಗಿನ ಒಂದು ಶ್ಲೋಕವನ್ನು ಆಧಾರವಾಗಿಟ್ಟುಕೊಂಡು ಬಹು ಸುಂದರವಾಗಿ ತಿಳಿಯಪಡಿಸ್ತಾ ಬಂದರು. ಶಂಕರ ಭಗವತ್ಪಾದರು ಕಾಶಿಯಲ್ಲಿ ಇರುವಾಗ ತಮ್ಮ 4 ಜನ ಶಿಷ್ಯರಿಗೆ ಗಂಗಾ ನದಿಯ ತಟದಲ್ಲಿ ಉಪದೇಶ ಮಾಡಿರ್ತಕ್ಕಂಥ ಈ ಯಾವ ಸ್ತೋತ್ರ, ಅದರೊಳಗಿನ ಒಂದು ಶ್ಲೋಕ ಅದು ಯಾವುದು ಅಂದರೆ, ಗುರುಚರಣಾಂಬುಜ ನಿರ್ಭರ ಭಕ್ತ ಸಂಸಾರಾದ ಚಿರಾದ್ಭವ ಮುಕ್ತ ಸೇಂದ್ರಿಯ ಮಾನಸ ನಿಯಮಾದೇವಂ ದ್ರಕ್ಷಸಿ ನಿಜ ಹೃದಯಸ್ಥಂ ದೇವಂ. ಇಲ್ಲಿ ಸಾಧಕನಾದಂಥವನು, ನಾವು ನೀವು ಎಲ್ಲರೂ ಕೂಡ ಸಾಧಕರಾದಂಥವರು ನಿತ್ಯ ಸುಖವನ್ನು ಪಡೆಯಬೇಕಾಗಿತ್ತು ಅಂದರೆ ಅತ್ಯಂತ ದುಃಖದ ನಿವೃತ್ತಿ, ಪರಮಾನಂದ ಪ್ರಾಪ್ತಿ ರೂಪ ಮೋಕ್ಷವನ್ನು ನಿತ್ಯ ಸುಖವನ್ನು ಪಡೆಯಬೇಕಾಗಿತ್ತು ಅಂದರೆ ಆ ಸಾಧಕನಾದವನು ಕೆಲವೊಂದು ಸಾಧನೆಯನ್ನು ಮಾಡಿದಾಗ ಸಾಧ್ಯವಾದ ವಸ್ತು ಪ್ರಾಪ್ತಿಯಾಗುತ್ತದೆ. ಅದಕ್ಕೆ ಇಲ್ಲಿ ಏನು ಮಾಡಿದರು ಅಂದರೆ, ಸಾಧ್ಯ ಯಾವುದು ಅಂದರೆ ಕೆಳಗೆ ಹೇಳಿದರು, ದ್ರಕ್ಷಸಿ ನಿಜ ಹೃದಯಸ್ಥಂ ದೇವಂ. ಇಲ್ಲಿ ದೇವಂ ಅಂತಂದ್ರೆ ಶುದ್ಧವಾದ ಪರಬ್ರಹ್ಮ ವಸ್ತು ಚೈತನ್ಯ, ದಿವ್ಯತೆ ಇತಿ ದೇವ. ಚೈತನ್ಯ ಪರಬ್ರಹ್ಮ ವಸ್ತು ಅದು ಎಲ್ಲಿಯದ ಅಂತಂದ್ರೆ ಆಚಾರ್ಯ ಹೇಳಿದರು, ನಿಜ ಹೃದಯಸ್ಥಂ ದೇವಂ, ನಿನ್ನ ಹೃದಯದಲ್ಲಿರ್ತಕ್ಕಂಥ ಆತ್ಮವಸ್ತು. ಹಾಗಾದ್ರೆ ಈ ಚೈತನ್ಯ ಶುದ್ಧವಾದ ಪರಬ್ರಹ್ಮ ವಸ್ತು ಕೇವಲ ನಮ್ಮ ಹೃದಯದಲ್ಲಿ ಅಷ್ಟೇ ಇದೇನು ಅಂತ ಪ್ರಶ್ನೆ ಮಾಡಿದರೆ ಹಾಗಲ್ಲ, ಪರಮಾತ್ಮ ಎಲ್ಲ ಕಡೆ ವ್ಯಾಪಕನಾಗಿದ್ದಾನೆ. ಅದಕ್ಕೆ ಹೇಳಿದರು,
ತಿಲೇಸು ತೈಲಂ ದದಿನೀವ ಸರ್ಪಿಹಿ ಈಕ್ಷುದಂಡವು ಗುಡೆ. ಉದಾಹರಣೆ ಕೊಟ್ಟು ಹೇಳ್ತಾರೆ, ಆತ್ಮವಸ್ತು ಹೆಂಗೆ ಎಲ್ಲ ಕಡೆ ವ್ಯಾಪಕ ಆಗ್ಯದ ಅಂತಂದ್ರೆ ತಿಲೇಸು ತೈಲಂ. ಈಗ ಒಂದು ಎಳ್ಳದ, ಆ ಎಳ್ಳಿನಲ್ಲಿ ಎಣ್ಣೆ ಎಲ್ಲ ಕಡೆ ವ್ಯಾಪಕವಾಗ್ಯದ. ಆಮೇಲೆ ದದಿನೀವ ಸರ್ಪಿಹಿ, ಈಗ ಹಾಲಿನಲ್ಲಿ ತುಪ್ಪದ, ಆ ತುಪ್ಪ ಎಲ್ಲ ಕಡೆ ವ್ಯಾಪಕ ಆದರೂ ಕೂಡ ನಾವು ಸಾಧನೆಯನ್ನು ಮಾಡಬೇಕು. ಸಾಧನೆ ಅಂದ್ರೆ ಹಾಲು ಕಾಸಬೇಕು, ಹೆಪ್ಪು ಹಾಕಬೇಕು, ಆಮೇಲೆ ಮಜ್ಜಿಗೆ ಕಡಿಬೇಕು. ಅವಾಗೇನಾಗ್ತದೆ, ತುಪ್ಪ ಕಾಣ್ತದೆ. ಹಂಗೆ ಎಲ್ಲ ಕಡೆ ವ್ಯಾಪಕವಾಗಿರ್ತಕ್ಕಂಥ ಪರಮಾತ್ಮ ವಿಶೇಷವಾಗಿ ಅವನ ಪ್ರಾಕಟ್ಯ ಸ್ಥಾನ ಯಾವುದು ಅಂದ್ರೆ ಈಶ್ವರ ಸರ್ವಭೂತಾನಾಂ ಹೃದ್ದೇಶೆ ಅರ್ಜುನ ತಿಷ್ಠತಿ ಅಂತ ಭಗವದ್ಗೀತೆಯಲ್ಲಿ ಹೇಳಿದರು. ಉಪನಿಷತ್ತು ಕೂಡ ಏಷಃ ಹೃದ್ಯಂತರ್ಜ್ಯೋತಿ ಪುರುಷ ಅಂತ ಶ್ರುತಿ ಭಗವತಿಯು ಕೂಡ ಈ ಮಾತನ್ನು ಹೇಳ್ತಾ ಬರ್ತಾ ಇದ್ದಾಳೆ. ಆದ್ದರಿಂದ ನಾವು ಎಲ್ಲ ಕಡೆ ವ್ಯಾಪಕವಾಗಿರ್ತಕ್ಕಂಥ ಆ ಪರಮಾತ್ಮನ ಭಗವಂತನ ಆತ್ಮ ಸಾಕ್ಷಾತ್ಕಾರವನ್ನು ನಮ್ಮ ಹೃದಯದಲ್ಲಿರ್ತಕ್ಕಂಥ ಆತ್ಮವಸ್ತುವಿನ ಸಾಕ್ಷಾತ್ಕಾರ ನಮಗಾಗಬೇಕಾಗಿತ್ತು ಅಂದರೆ ನಾವು ಏನು ಮಾಡಬೇಕು ಅನ್ನುವುದನ್ನು ಮೊದಲು ಹೇಳಿದರು. ಮೊದಲನೇ ಸಾಧನ ಯಾವುದು ಅಂತಂದ್ರೆ ಗುರು ಚರಣಾಂಬುಜ ನಿರ್ಭರ ಭಕ್ತ. ನಾವು ಏನು ಮಾಡಬೇಕು ಅಂದ್ರೆ ಈ ಜನ್ಮ ಮರಣ ರೂಪ ಸಂಸಾರ ಸಾಗರದಿಂದ ಅಚಿರಾತ್ಭವ ಮುಕ್ತ. ಚಿರಾತ್ ಅಂತಂದ್ರೆ ವಿಳಂಬ ಅಂತ, ಅಚಿರಾತ್ ಅಂದ್ರೆ ಅತಿ ಶೀಘ್ರ, ಅತಿ ಶೀಘ್ರವಾಗಿ ನಾವು ಈ ಸಂಸಾರ ಸಾಗರದಿಂದ ದಾಟಬೇಕಾಗಿತ್ತು ಅಂದ್ರೆ ಮೊದಲು ಏನು ಮಾಡಬೇಕು? ಮೊದಲು ಮಾಡಬೇಕಾದ ಕರ್ತವ್ಯ ಏನು ಅಂತಂದ್ರೆ ಗುರುಪಾದದಲ್ಲಿ ನಾವು ಏನಿಡಬೇಕು ಅಂತಂದ್ರೆ ಭಕ್ತಿಯನ್ನು ಇಡಬೇಕು. ಇಲ್ಲಿ ಏನು ಹೇಳಿ ಅಂದ್ರೆ ಗುರು ಚರಣಾಂಬುಜ. ಇದನ್ನು ವಿದ್ಯಾರಣ್ಯ ಮಹಾಸ್ವಾಮಿಗಳು ಹೇಳ್ಕೊಂಡು ಬಂದಿದ್ದಾರೆ. ಯಾವ ಪಂಚದಶಿ ಗ್ರಂಥದ ಮಂಗಲವನ್ನು ಹೇಳಿದಾರೆ ಅವರು. ನಮಶ್ರೀ ಶಂಕರಾನಂದ ಗುರು ಪಾದಾಂಬು ಜನ್ಮನೆ ಗ್ರಾಹ ಸವಿಲಾಸ ಗ್ರಾಹ ಗ್ರಾಸೈಕ ಕರ್ಮಣೆ ಅಂತ ಗುರುವಿನ ಮಂಗಲವನ್ನು ಮಾಡುವಾಗ ಹೇಳಿದರು. ಏನು ಹೇಳಿದರು ಅಂತಂದ್ರೆ ನಮ ಶ್ರೀ ಶಂಕರಾನಂದ ಗುರು ಪಾದಾಂಬು ಜನ್ಮನೆ. ಆ ಸದ್ಗುರುನಾಥನ ಪಾದ ಹೆಂಗದವು ಅಂತಂದ್ರೆ ಆ ಗುರುವಿನ ಪಾದದಲ್ಲಿ ಎಂಥ ಶಕ್ತಿ ಅದಂತಂದ್ರೆ ಈ ಸಂಸಾರ ಸಾಗರ ಅಂತಕ್ಕಂಥ ಯಾವ ಮೊಸಳೆ ಅಂತಕ್ಕಂಥದ್ದು ಈ ಸಂಸಾರ ಸಾಗರವನ್ನು ಆ ಗುರುಪಾದ ಅಂತಕ್ಕಂಥದ್ದು ಏನು ಮಾಡ್ತದಂತಂದ್ರೆ ನುಂಗಿ ಹಾಕಿ ಬಿಡುತ್ತದೆ. ಅಂಥ ಶಕ್ತಿ ಎಲ್ಲದಂದ್ರೆ ಗುರುವಿನ ಪಾದದಲ್ಲಿ ಅದ. ಅದಕ್ಕೆ ಭಕ್ತನಾದಂಥವನು ಏನು ಮಾಡಬೇಕು ಅಂತಂದ್ರೆ ಆ ಗುರುವಿನಲ್ಲಿ ಶ್ರದ್ಧೆಯನ್ನಿಡಬೇಕು, ಭಕ್ತಿಯನ್ನಿಡಬೇಕು. ಆ ಭಕ್ತಿ ಹೆಂಗಿರಬೇಕು ಅನ್ನೋದಕ್ಕೆ ಒಂದು ವಿಶೇಷಣ ಕೊಟ್ರಿಲ್ಲ. ಆ ಭಕ್ತಿ ಹೆಂಗಿರಬೇಕು ಅಂದ್ರೆ ನಿರ್ಭರ ಭಕ್ತ ಅಂತ ಹೇಳಿದರು. ಆ ಭಕ್ತ ಹೆಂಗಿರಬೇಕು ಅಂತಂದ್ರೆ ನಿರ್ಭರ ಅಂತಂದ್ರೆ ಗುರುವಿನನ್ನು ಬಿಟ್ಟು ಅನ್ಯ ಆಶ್ರಯವನ್ನು ಅವಲಂಬನೆಯನ್ನು ಬಯಸಬಾರದು. ಆಮೇಲೆ ನಿರ್ಭರ ಅಂತಂದ್ರೆ ಗುರು ಸಾಕ್ಷಾತ್ ಪರಮಾತ್ಮನ ಸ್ವರೂಪನೇ ಇದ್ದಾನೆ, ಗುರು ಪರಮಾತ್ಮನಿಗೆ ಅನ್ಯನಲ್ಲ ಅಂತ ತಿಳ್ಕೊಂಡು ದೃಢವಾದ ಪ್ರೇಮವನ್ನು, ದೃಢವಾದ ವಿಶ್ವಾಸವನ್ನು ಎಲ್ಲಿಡಬೇಕು ಅಂತಂದ್ರೆ ಗುರು ಚರಣದಲ್ಲಿಡಬೇಕು. ಇದಕ್ಕೆ ಏನಂತ ಕರೀತಾರೋ ಅಂತಂದ್ರೆ ನಿರ್ಭರ ಅಂತ ಕರೀತಾರೆ. ಆದ್ದರಿಂದ ನಾವು ಗುರುವಿನಲ್ಲಿ ಅಂಥ ಭಕ್ತಿಯನ್ನಿಡಬೇಕು ಅಂದ್ರೆ, ಯಾಕೆ ಗುರು ಭಗವಂತನಿಗಿಂತಲೂ ಗುರುನಾಥ ಶ್ರೇಷ್ಠದಾನ. ಅದಕ್ಕೆ ಈಶ್ವರತೆ ಗುರುಮೇ ಅಧಿಕ ಭಕ್ತಿದಾರೈ ಸುಜಿನ ಬಿನ ಪ್ರವೀಣ ಗುರು ಭಕ್ತಿ ಬಿನ ಪ್ರವೀಣ ಲಹೇನ ಆತ್ಮಜ್ಞಾನ ಅಂತ ವಿಚಾರ ಸಾಗರಕಾರರಿಗೆ ಹೇಳ್ಕೊಂಡು ಬಂದರು. ಈಶ್ವರತೆ ಗುರುಮೇ ಅಧಿಕ ಭಕ್ತಿದಾರೈ ಸುಜಿನ್. ಈಶ್ವರನಕ್ಕಿಂತಲೂ ಪರಮಾತ್ಮನಕ್ಕಿಂತಲೂ ಅಧಿಕ ಭಕ್ತಿಯನ್ನು ಎಲ್ಲಿಡಬೇಕು ಅಂತಂದ್ರೆ ಅವನು ಎಷ್ಟೇ ವೇದವನ್ನು ಓದಲಿ, ಪುರಾಣವನ್ನು ಓದಲಿ, ಎಷ್ಟೇ ಪಾಂಡಿತ್ಯವನ್ನು ಗಳಿಸಿದರೂ ಕೂಡ ಗುರುಪಾದದಲ್ಲಿ ನಾವು ಏನಾಗಿರಬೇಕು ಅಂತಂದ್ರೆ ಕಿಂಕರರಾಗಿರಬೇಕು. ಅದಕ್ಕೆ ಗುರುರಂಗ್ರಿ ಪ್ರಜ್ಞೆ ಮನಶ್ಚೇನ ಲಗ್ನಂ ತತಕ್ಕಿಂ ಅಂತ ನಾವು
ವೇದವನ್ನು ಓದಬಹುದು, ಪುರಾಣವನ್ನು ಓದಬಹುದು, ಶಾಸ್ತ್ರವನ್ನು ತಿಳ್ಕೋಬಹುದು. ಗದ್ಯಂ ಪದ್ಯಂ ಸುಪದ್ಯಂ ಕರೋತಿ. ಗದ್ಯ ಪದ್ಯ ಕವಿತ್ವಾದಿ ಶಕ್ತಿಯನ್ನು ಪಡಿಬಹುದು. ಪಡೆದರೂ ಕೂಡ ಗುರುದೇವನ ಪಾದದಲ್ಲಿ ನಮ್ಮ ಮನಸ್ಸು, ನಮ್ಮ ಭಕ್ತಿ ದೃಢವಾಗಿಲ್ಲ ಅಂದ್ರೆ ಅದರಿಂದ ತತಕ್ಕಿಂ ಸ್ವದೇಶೇಷು ಮಾನ್ಯ ವಿದೇಶೇಷು ಧನ್ಯ ಸದಾಚಾರ ವೃತ್ತೇಷು ಮತ್ತೋನ ಚಾನ್ಯ ಗುರೋರಂಗ್ರಿ ಪದ್ಮೆ ಮನಶ್ಚೇನ ಲಗ್ನ ತತಕ್ಕಿಂ ಅಂತ ಶಂಕರ ಭಗವತ್ಪಾದರು ಗುರುವಾಷ್ಟಕದಲ್ಲಿ ಹೇಳಿದ್ದಾರೆ. ನಾವು ಸ್ವದೇಶೇಷು ಮಾನ್ಯ, ಈ ಸ್ವದೇಶ ಅಂದರೆ ನಮ್ಮ ಭಾರತ ದೇಶ. ಈ ನಮ್ಮ ಭಾರತ ದೇಶದಲ್ಲಿ ನಮಗೆ ಎಲ್ಲರೂ ಗೌರವ ಕೊಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ವಿದೇಶದಲ್ಲಿಯೂ ಕೂಡ ನಮಗೆ ಪೂಜ್ಯತೆಯ ಗೌರವಾದಿಗಳು ಬರ್ತಾವೆ. ಸದಾಚಾರ ಸಂಪನ್ನ ಅಂತ ಎಲ್ಲರೂ ಹೊಗಳ್ತಾ ಇದ್ದಾರೆ. ಇಷ್ಟಿದ್ದು ಕೂಡ ಅವನು ಗುರುವಿನ ಪಾದದಲ್ಲಿ ಭಕ್ತಿಯನ್ನು ಇಡಲಿಲ್ಲ ಅಂತಂದ್ರೆ ಅದರಿಂದ ಏನೂ ಪ್ರಯೋಜನ ಇಲ್ಲ. ಅದಕ್ಕೆ ಪುಣ್ಯಾತ್ಮರೇ, ನಾವು ಈ ಭವನದಿಯನ್ನು ದಾಟಬೇಕಾಗಿತ್ತು ಅಂತಂದ್ರೆ ಉಪನಿಷತ್ ಮಾತೇ ಹೇಳಿದ್ದು, ಆಚಾರ್ಯವಾನ್ ಪುರುಷೋ ವೇದ. ನೀನು ನಿನ್ನ ಸ್ವರೂಪವನ್ನು ತಿಳಿದುಕೊಂಡು ಧನ್ಯನಾಗಬೇಕಂದ್ರೆ, ನಿತ್ಯ ಸುಖವನ್ನು ಪಡಿಬೇಕು ಅಂತಂದ್ರೆ ನೀ ಯಾರ ಬಳಿಗೆ ಹೋಗು ಅಂತಂದ್ರೆ ತದ್ವಿಜ್ಞಾನಾರ್ಥಂ ಸ ಗುರುಮೇವಾಭಿಗಚ್ಚೇತ್ ಸಮಿತ್ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಅಂತ ಹೇಳಿದರು. ನೀನು ಯಾರ ಹತ್ರ ಹೋಗು ಅಂದ್ರೆ ತದ್ವಿಜ್ಞಾನಾರ್ಥಂ. ತತ್ ಅಂದ್ರೆ ಆ ಆತ್ಮವಸ್ತು, ಪರಬ್ರಹ್ಮ ವಸ್ತು, ಅದನ್ನು ನೀ ತಿಳ್ಕೋಬೇಕಾಗಿತ್ತು ಅಂದ್ರೆ ನೀ ಯಾರ ಹತ್ರ ಹೋಗು? ಶ್ರೋತ್ರಿಯಂ ಬ್ರಹ್ಮನಿಷ್ಠಂ, ವಿನಯವಂತನಾಗಿ ಶ್ರೋತ್ರಿಯ ಬ್ರಹ್ಮನಿಷ್ಠನಾಗಿರ್ತಕ್ಕಂಥ ಸದ್ಗುರುನಾಥನಲ್ಲಿ ನೀನು ಹೋಗಿ ಅವನ ಸೇವಾದಿಗಳನ್ನು ಮಾಡಿದಿ ಅಂದ್ರೆ ಅವನು ಆತ್ಮತತ್ವವನ್ನು, ತತ್ವಮಸ್ಯಾದಿ ವಾಕ್ಯವನ್ನು ಉಪದೇಶ ಮಾಡಿ ನಿನ್ನಲ್ಲಿರ್ತಕ್ಕಂಥ ಅಜ್ಞಾನ ಅಂಧಕಾರವನ್ನು ಕಳಿತನಪ. ಅದಕ್ಕೆ ಮೂರು ಲೋಕದಲ್ಲಿ, ಅದಕ್ಕೆ ತುಳಸಿದಾಸರು ಹೇಳಿದರು, ಗುರು ಬಿನ ಭವನದಿ ತರೈನ ಕೋಯಿ ಜೋ ಶಂಕರ ವಿರಂಚಿ ಸಮಹೋಯಿ ಅಂತ ಹೇಳಿದರು. ಗುರುವಿಲ್ಲದ ಈ ಭವನದಿಯನ್ನು ಅಂದ್ರೆ ಜನ್ಮ ಮರಣ ರೂಪವಾಗಿರ್ತಕ್ಕಂಥ ಈ ಸಂಸಾರ ಸಾಗರವನ್ನು ಬ್ರಹ್ಮ ವಿಷ್ಣು ಮಹೇಶ್ವರರು ಕೂಡ ಏನು ಮಾಡೋಕ್ಕಾಗೋದಿಲ್ಲ, ದಾಟ್ಸಕ್ಕೆ ಆಗೋದಿಲ್ಲ. ಆದ್ದರಿಂದ ಈ ಭವನದಿಯನ್ನು ನಾವು ದಾಟಬೇಕಾಗಿತ್ತು ಅಂದ್ರೆ ಅದು ಗುರುವಿನಿಂದ. ಅದಕ್ಕೆ ನಾವು ಏನು ಮಾಡಬೇಕು ಅಂದ್ರೆ ಆ ಗುರುಪಾದದಲ್ಲಿ ಅನನ್ಯವಾದ ಪ್ರೇಮವನ್ನು, ದೃಢವಾದ ವಿಶ್ವಾಸವನ್ನು ಇಡಬೇಕು. ಜಗದ್ಗುರು ಚನ್ನರು ಸುಬೇಂದ್ರ ಅಜ್ಜನಲ್ಲಿ ಮದನ ಬಾವಿ ನೀಲಗಂಗಮ್ಮ ತಾಯಿ ಕಂತ ಭಕ್ತಿಯನ್ನು ಇಟ್ಟಿದ್ದು ಅಂತಂದ್ರೆ ಚನ್ನರು ಸುಬೇಂದ್ರ ಅಜ್ಜ ಅವಧೂತ ಲೀಲಾಯಿತಿ. ನಿಮಗೆಲ್ಲ ಗೊತ್ತದ, ಡುಡ್ಡುರ್ ಅಲಕ್ ನಿರಂಜನ ಎನ್ನುತ್ತ ಬಂದನ ನಮ್ಮಪ್ಪ, ಚನ್ನ ಬಸವನ ಅವತಾರವಿದು ಅವಧೂತ ದೇವರ ಕೊಂಡಪ್ಪ ಅಂತಕ್ಕಂಥ ಆ ಪದ್ಯದಲ್ಲಿ ನೀವೆಲ್ಲ ಕೇಳಿದಿರಿ. ಹಂಗೆ ಅವಧೂತ ಸ್ವರೂಪರಾಗಿರ್ತಕ್ಕಂಥ ದೇವರ ಕೊಂಡ ಅಜ್ಜನವರ ಸೇವೆಯನ್ನು ನೀಲಗಂಗಮ್ಮ ತಾಯಿ ಹೇಗೆ ಮಾಡಿದ್ದು ಅಂತಂದ್ರೆ ಒಂದು ಮಗುವಿನಂತೆ ಭಾವನೆ ಮಾಡಿ ಚನ್ನರು ಸುಬೇಂದ್ರ ಅಜ್ಜನ ಸೇವೆಯನ್ನು ಮಾಡಿದ್ದು. ಚನ್ನರು ಸುಬೇಂದ್ರ ಅಜ್ಜ ಸಾಕ್ಷಾತ್ ಪರಮಾತ್ಮನೇ ಅಂತ ತಿಳ್ಕೊಂಡು ಲೋಕವನ್ನು ಲಕ್ಷಿಸಲಾರದೆ ಅಜ್ಜನ ಸೇವಾ ಮಾಡಿದ್ದು. ಗುರುಭಕ್ತಿಯಲ್ಲಿ ಎಂಥ ಶಕ್ತಿ ಇರ್ತದ, ಎಂಥ ತಾಕತ್ತಿರ್ತದ ಅಂತಂದ್ರೆ ಒಂದು ಸಲ ಏನಾಯಿತು ಅಂದ್ರೆ ಅಜ್ಜ ಹೊರಗೆ ಹೋಗಿದ್ದ. ಚನ್ನರು ಸುಬೇಂದ್ರ ಅಜ್ಜ ಹೊರಗೆ ಹೋದಾಗ ಏನಾಯಿತು ಅಂದ್ರೆ ಹೊಳ್ಳಿ ಮಧ್ಯಾಹ್ನ ಬಂದ. ಈ ತಾಯಿ ಸೇವಾ ಮಾಡಿ, ನೀಲಗಂಗಮ್ಮ ತಾಯಿ ಎಲ್ಲ ಸೇವಾ ಮಾಡ್ತಿದ್ಲು. ಅಜ್ಜಂದು ಬಟ್ಟೆ ಒಗೆದು ಊಟ, ಸಣ್ಣ ಮಗನಂಗೆ ಸೇವಾ ಮಾಡ್ತಾ ಇದ್ಲು. ಹೊಳ್ಳಿ ಬಂದಾಗ ನೀಲಗಂಗಮ್ಮ ತಾಯಿ ಮಲ್ಕೊಂಡಿದ್ಲಂತ. ಚನ್ನರು ಸುಬೇಂದ್ರ ಅಜ್ಜ ಗೊತ್ತಲ್ಲ ನಿಮಗೆ, ಕೊಟ್ಟರೆ ವರ, ಇಟ್ಟರೆ ಶಾಪ. ಚನ್ನರು ಸುಬೇಂದ್ರ ಅಜ್ಜ ಏನು ಮಾಡಿದ ಅಂದ್ರೆ ಬಂದು ನೀಲಗಂಗಮ್ಮ ತಾಯಿಯನ್ನು ಒದಿವಂತವನಾದ. ನೀಲಗಂಗಮ್ಮ ತಾಯಿಯನ್ನು ಒದ್ದಾಗ ಆ ತಾಯಿ ಎದ್ದು ಕಣ್ಣೀರು ಹಾಕಾಕತ್ಲಂತ. ಕಣ್ಣೀರು ಹಾಕಾಕತ್ತಾಗ ಅಜ್ಜಿ ಕೇಳಿದ, ಯಾಕೆ ನಾ ಒದ್ನಿ ಅಂತೇಳಿ ನಿನಗೆ ಸುಮಾರಾಗಿ ಅವಮಾನ ಆಗಿ ಅಳಾಕತ್ತೇನು ಅಂತ ನೀಲಗಂಗಮ್ಮ ತಾಯಿಯನ್ನು ಕೇಳಿದಾಗ ದೇವ್ರ ಕೊಂಡ ಅಜ್ಜಗೆ ನೀಲಗಂಗಮ್ಮ ತಾಯಿ ಹೇಳಿದ್ದು, ಯಪ್ಪ ನೀ ಒದ್ದಿದ್ದಕ್ಕೆ ನಾ ಅಳಾಕತ್ತಿಲ್ಲ, ಕೋಮಲವಾಗಿರ್ತಕ್ಕಂಥ ನಿನ್ನ ಪಾದ
ಕಠಿಣವಾದ ನನ್ನ ಹೃದಯಕ್ಕೆ ಒದ್ದೆಯಲ್ಲ, ಅದಕ್ಕೆ ನಿನ್ನ ಪಾದಕ್ಕೆ, ಕೋಮಲವಾದ ನಿನ್ನ ಪಾದಕ್ಕೆ ಪೆಟ್ಟು ಹತ್ತಿದೇನೋ ಅಂತ ನೋವಾಗಿ ನಾ ಆಳಾಕತ್ತೇನೆ ಅಂತ ಆ ತಾಯಿ ಹೇಳಿದ್ಲಂತ, ನೀಲಗಂಗಮ್ಮ ತಾಯಿ. ಅವಾಗ ನೋಡ್ರಿ ಅಜ್ಜ ವರಿಗೆ ಹಚ್ಚಿ ನೋಡ್ಬೇಕಲ್ಲ, ದೇವ್ರ ಕೊಂಡ ಅಜ್ಜನಂತ ಎಷ್ಟು ಗುರುಭಕ್ತಿ ನಿನಗೈತಿ ಅಂತಂದ್ರೆ ಇದ್ರ ಪರೀಕ್ಷೆ ಮಾಡೋನು. ಏನು ಹೇಳಿದ್ನ ಅಜ್ಜ ಅಂದ್ರೆ, ನೀನು ನಿಜವಾದ ಗುರುಭಕ್ತಿಯಾಗಿದ್ರೆ, ನಿಜವಾದ ನನ್ನ ಸೇವೆಯನ್ನು ನೀ ಮಾಡಿದ್ಯಾದಂತಂದ್ರೆ ಎಲ್ಲಿ ನಾವು ಒದ್ದನಿ, ನೀನು ಗುರುಭಕ್ತಿಯಾಗಿದ್ರೆ ನಿನಗೆ ಹುಳ ಬೀಳೋದಿಲ್ಲ. ನೀನು ನಿಜವಾದ ನನ್ನ ಸೇವೆಯನ್ನು ಮಾಡಿದ್ದಿ ಅಂತಂದ್ರೆ ನನ್ನ ಕಾಲ ಹುಳ ಬೀಳ್ತಾವ, ನೀಲ್ಗಂಗವ ಪರೀಕ್ಷೆ ಆಗಲಿ ಇದನ್ನು ನಿಜ ದೇವ್ರ ಕೊಂಡ ಅಜ್ಜ. ಸ್ವಲ್ಪ ದಿವಸ ಕಳೆದ ಮೇಲೆ ಏನಾಯಿತು ಅಂತಂದ್ರೆ ಅಜ್ಜನ ಕಾಲಾಗ ಹುಳ ಬಿದ್ದುವಂತ ಆ ತಾಯಿ ಮಕ್ಕಳ ಸೇವಾ ಹೆಂಗೆ ಮಾಡ್ತಾಳ ಹಂಗೆ ತನ್ನ ತೊಡಿ ಮೇಲೆ ಇಟ್ಕೊಂಡು ಅಜ್ಜನ ಪಾದದನ್ನು ಹುಳ ತಗಲ್ದಂತ ನೀಲಗಂಗಮ್ಮ ತಾಯಿ. ಆವಾಗ ದೇವ್ರ ಕೊಂಡ ಅಜ್ಜ ಆಶೀರ್ವಾದ ಮಾಡಿದ ನೀಲಗಂಗಮ್ಮ ತಾಯಿಗೆ, ತಾಯಿ ನೀನು ನನ್ನ ಸೇವೆಯನ್ನು ಮನಮುಟ್ಟಿ ಮಾಡಿದಿ, ಆದ್ದರಿಂದ ನೀನು ಕೂಡ ಪೂಜೆಗೊಳ್ತೀನಿ ನನ್ನಂಗ ಅಂತ ಆಶೀರ್ವಾದ ಮಾಡಿದಂತ ದೇವ್ರ ಕೊಂಡ ಅಜ್ಜ. ಇವತ್ತಿಗೂ ಮದನ ಬಾವಿಯಲ್ಲಿ ನೀಲಗಂಗಮ್ಮ ತಾಯಿ ಸಮಾಧಿಯಾಗಿ ಪ್ರತಿ ವರ್ಷ ಅಲ್ಲಿ ದೇವರ ಕೊಂಡ ಅಜ್ಜನ ಮಠದಲ್ಲಿ ನೀಲಗಂಗಮ್ಮ ತಾಯಿಯ ಪುಣ್ಯಾರಾಧನೆ ದೊಡ್ಡ ಕಾರ್ಯಕ್ರಮ ಜಗದ್ಗುರು ಅಪ್ಪಾಜಿಯವರ ಸನ್ನಿಧಾನದಲ್ಲಿ ನಡೀತಕ್ಕಂಥದ್ದಾಗ್ತದೆ. ಆದ್ದರಿಂದ ಹೇಳಲಿಕ್ಕೆ ತಾತ್ಪರ್ಯ ಏನು ಅಂದ್ರೆ, ಗುರುಭಕ್ತಿ ಅಜ್ಜನಿಂದ ಆ ತಾಯಿ ಏನು ಮಾಡಿದ್ಲು ಅಂದ್ರೆ ಅಜ್ಜನ ಸೇವಾ ಮಾಡಿ ಅಜ್ಜನ ಭಕ್ತಿಯನ್ನು ಮಾಡಿ ಆಕೆನೂ ಕೂಡ ಏನಾದ್ಲು ಅಂದ್ರೆ ಪರಬ್ರಹ್ಮ ಸ್ವರೂಪಳೆ ಆತ್ಮತತ್ವವನ್ನು ತಿಳಿದುಕೊಂಡು ಸುಖಿ ಆದ್ಲು. ಹಂಗೆ ನಮ್ಮ ಈ ಹಾರುಗೆರೆ ಗ್ರಾಮದ ಭಕ್ತರು ಕೂಡ ಜಗದ್ಗುರು ಅಪ್ಪಾಜಿಯವರನ್ನು ಏನಂತ ಭಾವಿಸಿದಾರು ಅಂತಂದ್ರೆ, ದೇವರ ಕೊಂಡ ಅಜ್ಜ ಯಾರು ಅಂತಂದ್ರೆ ಜಗದ್ಗುರು ಅಪ್ಪಾಜಿಯವರೇ ಅಂತ ಭಾವಿಸಿದ ಭಕ್ತರು ಯಾರಂದ್ರೆ ಹಾರುಗೆರೆ ಭಕ್ತರು. ಅವರು ಇದೇ ರೀತಿಯಾಗಿ ಒಬ್ಬರೇ ಅಲ್ಲ, ಎಲ್ಲ ಭಕ್ತರು ಜಗದ್ಗುರು ಅಪ್ಪಾಜಿಯವರಲ್ಲಿ. ನಾನು ನಿನ್ನೆ ಹೇಳಿನಿ, ಜಗದ್ಗುರು ಅಪ್ಪಾಜಿಯವರನ್ನು ಅವರು ಏನಂತ ಕರೀತಾರೋ ಅಂತಂದ್ರೆ ಪರಮಾತ್ಮ ದೇವರು ಅಂತ ನಂಬಿದಂಥ ಭಕ್ತರು ಯಾರು ಅಂದ್ರೆ ನಮ್ಮ ಹಾರುಗೆರೆ ಭಕ್ತರು. ಆ ಭಕ್ತಿಯೇ ಇಷ್ಟೆಲ್ಲ ವೈಭವಕ್ಕೆ ಎಲ್ಲ ಭಕ್ತರು ಹೇಳ್ತಿರ್ತಾರೆ, ನಮ್ಮದು ಏನಿಲ್ರಿ ಇಷ್ಟೆಲ್ಲ ಆಗಲಿಕ್ಕೆ ಕಾರಣ ಏನು ಅಂತಂದ್ರೆ ಜಗದ್ಗುರು ಶಿವಾನಂದ ಭಾರತಿ ಅಪ್ಪಾಜಿಯವರ ಆಶೀರ್ವಾದ, ಚನ್ನರು ಸುಬೇಂದ್ರಾಜನ ತಪಶಕ್ತಿಯಿಂದ ಇಷ್ಟೆಲ್ಲ ವೈಭವ ನಡೀತೈತಿ ಅಂತ ಎಲ್ಲ ಭಕ್ತರು ಹೇಳ್ತಾರೆ. ಆದ್ದರಿಂದ ಇದಕ್ಕೆಲ್ಲ ಕಾರಣ ಏನು ಅಂತಂದ್ರೆ ಅವರ ಗುರುಭಕ್ತಿಯೇ ಕಾರಣ. ಆದ್ದರಿಂದ ನಾವು ಇಂಥ ಗುರುಭಕ್ತಿಯನ್ನು ಇಟ್ಟಿದ್ದಾದ್ರೆ ಹೇಳಿದರು, ಗುರುಚರಣಾಂಬುಜ ನಿರ್ಭರ ಭಕ್ತ ಸಂಸಾರಾತ್ ಅಚಿರಾತ್ ಭವ ಮುಕ್ತ. ಇನ್ನೊಂದು ಸಾಧನೆ ಏನು ಮಾಡಬೇಕು ಅಂತಂದ್ರೆ ಸೇಂದ್ರಿಯ ಮಾನಸ ನಿಯಮಾದೇವಂ, ದಶೇಂದ್ರಿಯ ಸಹಿತ ಮನಸ್ಸನ್ನು ನಾವು ಏನು ಮಾಡ್ಕೋಬೇಕು ಅಂತಂದ್ರೆ ಸಂಯಮದಲ್ಲಿ ಇಟ್ಟುಕೊಂಡು ಗುರುಸೇವೆಯನ್ನು ಮಾಡಿದ್ದಾದ್ವಿ ಅಂತಂದ್ರೆ ನಮ್ಮ ಹೃದಯದಲ್ಲಿರ್ತಕ್ಕಂಥ ಆತ್ಮ ವಸ್ತು ಏನಾಗ್ತದಂದ್ರೆ ಪರಬ್ರಹ್ಮ ವಸ್ತು ಆ ಗುರುದೇವನ ಕೃಪೆಯಿಂದ ಅಂಗೈ ಒಳಗಿನ ನೆಲ್ಲಿಕಾಯಿಯಂತೆ ಯತ್ ಸಾಕ್ಷಾತ್ ಅಪರೋಕ್ಷಾತ್ ಬ್ರಹ್ಮ ಎಂಬಂತೆ ಆ ಪರಬ್ರಹ್ಮ ವಸ್ತು ನಮಗೆ ಏನಾಗ್ತದಂತಂದ್ರೆ ಸಾಕ್ಷಾತ್ಕಾರ ಆಗ್ತದಾದ್ದರಿಂದ ಪುಣ್ಯಾತ್ಮರೇ, ನಾವು ನೀವೆಲ್ಲರೂ ಕೂಡ ಅಂಥ ಯಾವ ಶ್ರೇಷ್ಠವಾದ ಜಗದ್ಗುರು ಅಪ್ಪಾಜಿಯವರ ಚರಣದಲ್ಲಿ ಇಂಥ ಯಾವ ದೃಢವಾದ ಭಕ್ತಿಯನ್ನು ಇಟ್ಟುಕೊಂಡು ಈ ಮನುಷ್ಯ ಜನ್ಮವನ್ನು ಕಲ್ಯಾಣ ಮಾಡಿಕೊಳ್ಳೋಣ, ಆತ್ಮವಸ್ತುವಿನ ಸಾಕ್ಷಾತ್ಕಾರ ಮಾಡಿಕೊಂಡು ನಿತ್ಯ ಸುಖಿಗಳಾಗೋಣ ಅಂತ ಹೇಳ್ತಾ ನನ್ನ ಮಾತನ್ನು ಜಗದ್ಗುರು ಅಪ್ಪಾಜಿಯವರ ಸನ್ನಿಧಾನದಲ್ಲಿ ಸಮರ್ಪಿಸಿ